ಹಿಂದಿನ ಜನ್ಮದ ನೆನಪುಗಳು ನಿಜವಾದಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗೆ ಜಗತ್ತಿನಲ್ಲಿ ಸಿಗ್ತವೆ. ನನ್ನೂರು ಮೇಗೂರು. ನಾನು ಹಿಂದಿನ ಜನ್ಮದಲ್ಲಿ ಅಲ್ಲಿದ್ದೆ. ದಯವಿಟ್ಟು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿರೆಂದು ಹಠವಿಡಿದು ಕುಳಿತ ರಾಧಿಕಾಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗಲು ನಾವು ಮೊದಲಿಗೆ ಮಾಡಿದ್ದಾದ್ರೂ ಏನು, ಅಲ್ಲಿಗೆ ಹೋದಾಗ ಎದುರಾದ ಚಕಿತವಾದ್ರೂ ಏನೆಂಬ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಹೊಂಟೆ. ಸರ್ಪವೊಂದು ರಾಧಿಕಾಳ ಮನೆಗೆ ಬರೋದಾದ್ರೂ ಏಕೆ, ಸರ್ಪಕ್ಕೂ ರಾಧಿಕಾಳಿಗೂ ಇರುವಂತಹ ನಂಟಾದ್ರೂ ಏನು? ಇಲ್ವೋ ಇಲ್ಲ ಇಲ್ಲ ಹಿಂದಿನ ಜನ್ಮದ ಪತಿಯು ಬಂದು ಕಿವಿಯಲ್ಲಿ ಮಾತನಾಡುತ್ತಾರೆ. ಹಿಂದಿನ ಜನ್ಮದ ತಂದೆ ತಾಯಿ ಅತ್ತೆ ಮಾವ ಹಾಗೂ ಗಿರಿಜಮ್ಮಾಜಿ ನನ್ನ ಜೊತೆಯಲ್ಲಿ ಮಾತನಾಡುತ್ತಾರೆ. ನನ್ನ ಹೆಸರು ಜೈಷ್ಣವಿ. ನನ್ನನ್ನ ಹಿಂದಿನ ಜನ್ಮದ ಊರಾದ ಮೇಗೂರಿಗೆ ಕರೆದುಕೊಂಡು ಹೋಗಿರಿ. ನಾನು ಆ ಊರಿನಲ್ಲಿ ಓಂಕಾಳೇಶ್ವರಿಗೆ ಪೂಜೆ ಮಾಡುತ್ತಿದ್ದೆ. ನನ್ನ ಪತಿ ಶಿವನ ಮಂದಿರದಲ್ಲಿ ಪೂಜೆ ಮಾಡುತ್ತಿದ್ದರು. ಅವರ ಸಂಬಂಧಿಕರ ಹುಡುಗಿಯೊಂದಿಗೆ ನನ್ನ ಪತಿ ಮದುವೆಯಾಗಲಿಲ್ಲ ಅಂತ ಹೇಳಿ ವೈಷಮ್ಯದೊಂದಿಗೆ ಅವರು ನನ್ನ ಪತಿ ಹಾಗೂ ಇಡೀ ಕುಟುಂಬವನ್ನ ಮುಗಿಸಿಬಿಟ್ಟರು. ನನ್ನ ಮಗುವನ್ನ ಜಲಪಾತಕ್ಕೆ ಎಸೆದು ಬಿಟ್ಟರು. ನನ್ನ ತಲೆಯನ್ನ ಬಂಡೆಗೆ ಜಜ್ಜಿ ನನ್ನನ್ನ ಸಾಯಿಸಿಬಿಟ್ಟರು. ಆನಂತರ ನನ್ನ ಕುಟುಂಬದ ಹಾಗೂ ನನ್ನ ಮಗುವಿನ ಸಾವಿಗೆ ಕಾರಣಳಾದ ಜಾಹ್ನವಿಯನ್ನ ನಾನು ಆತ್ಮರೂಪಿಯಾಗಿ ಕಾಡಲು ನಿಂತೆ. ಆಕೆಗೆ ಚಿತ್ರಹಿಂಸೆಯನ್ನ ಕೊಡಲಾರಂಭಿಸಿದೆ. ಆಕೆ ಅಂತಹ ಹಿಂಸೆಯನ್ನ ತಾಳಲಾರದೆ ಬೆಂಕಿಗೆ ಆಹುತಿಯಾಗಿ ಬಿಟ್ಟಳು. ಜಾಹ್ನವಿ ಸಾಯುವಾಗ ಜನ್ಮದಲ್ಲೂ ನಿನ್ನನ್ನು ಬಿಡೋದಿಲ್ಲ ಅಂತ ಶಪಥ ಮಾಡಿ ಸಾವನ್ನಪ್ಪಿದಳು. ಆಕೆ ಇದೀಗ ನನ್ನನ್ನು ಪ್ರತಿಕ್ಷಣ ಕಾಡುತ್ತಿದ್ದಾಳೆಂಬ ಹಿಂದಿನ ಜನ್ಮದ ಹಾಗೂ ಈ ಜನ್ಮದ ವಿಚಿತ್ರ ಸಂಗತಿಗಳನ್ನ ಬಯಲು ಮಾಡಲು ನಿಂತ ರಾಧಿಕಾ ಸರ್ಪವೊಂದು ಮನೆಗೆ ಬರುತ್ತೆ. ಅದು ನನ್ನ ಜೊತೆಯಲ್ಲೇ ಇರುತ್ತೆಂದು ಹೇಳಲು ನಿಂತರು. ಹಾವಿನ ರೀತಿಯಲ್ಲಿ ಆಡಲು ನಿಂತರು. ರಾಧಿಕಾಳನ್ನ ಕಾಡುತ್ತಿರುವ ಇಂತಹ ವಿಚಿತ್ರ ಸಮಸ್ಯೆಯಿಂದ ಇಡೀ ಮನೆ ಮಂದಿ ಪ್ರತಿಕ್ಷಣ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಇಲ್ಲಿಗಾಗಲೇ ರಾಧಿಕಾಳನ್ನ ಹಿಡಿದು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಲಾಗಿದೆ. ಯಂತ್ರ ತಂತ್ರಗಳಿಗೆ ಮೊರೆ ಹೋಗಲಾಗಿದೆ. ಅದಕ್ಕಾಗಿ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ. ಆದರೂ ಸಹ ಹಿಂದಿನ ಜನ್ಮದ ಆ ವಿಚಿತ್ರ ನೆನಪುಗಳು ಮಾತ್ರ ದೂರಾಗಿಲ್ಲ. ಆ ಪ್ರೇತಾತ್ಮದ ಕಾಟವು ದೂರಾಗಿಲ್ಲವೆಂಬ ಮಾತು ತಾಯಿ ಕಮಲಮ್ಮನವರದ್ದು. ತುಂಬಾನೇ ದುಡ್ಡು ಖರ್ಚು ಮಾಡುತ್ತೀನಿ. ತುಂಬಾ ನೋವು ಪಟ್ಟಿದ್ದೀರಾ?
ಇನ್ನು ಹಿಂದಿನ ಜನ್ಮದ ನೆನಪಿನೊಂದಿಗೆ ಚಿತ್ರಹಿಂಸೆಯೊಂದಿಗೆ ಜೀವನ ಸಾಗಿಸುತ್ತಿರುವ ರಾಧಿಕಾ ತಮ್ಮ ವಿಚಿತ್ರ ವರ್ತನೆಯಿಂದ ತಾವೇ ಬೇಸತ್ತು ಹೋಗಿದ್ದಾರೆ. ಇರೋದಕ್ಕಿಂತ ಸಾಯೋದೇ ಲೇಸೆಂಬ ಮಾತುಗಳನ್ನಾಡುತ್ತಿದ್ದಾರೆ. ಒಂದೊಂದ್ಸರಿ ಹಿಂಗನ್ಸ್ತಿತ್ತು ಅಂದ್ರೆ ಲೈಕ್ ಲೈಫ್ ಇಸ್ ನಥಿಂಗ್ ಫಾರ್ ಮೀ ಅನ್ಸ್ಬಿಡ್ತಿತ್ತು. ನನಗೆ ಏನೋ ಮಾಡಬೇಕು, ಏನೋ ಆಗುತ್ತೆ ಒಂಥರ ನನಗೆ ವಿಚಿತ್ರ ಅನ್ಸಿದಾಗ ಐ ಫೀಲ್ ಲೈಕ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ಸೋ ಸ್ಟುಪಿಡ್ ಇಟ್ಸ್ ಬೆಟರ್ ಟು ಡೈ ಅನ್ಸ್ಬಿಡ್ತಿತ್ತು ನನಗೆ. ರ್ಯಾಂಕ್ ವಿದ್ಯಾರ್ಥಿನಿಯಾದ, ಹಾಡಿನಲ್ಲಿ ಭರತನಾಟ್ಯದಲ್ಲಿ ಪ್ರಾವೀಣ್ಯತೆಯನ್ನ ಸಂಪಾದಿಸಿಕೊಂಡಿರುವ ಮನೆಯ ಹಿರಿಯ ಮಗಳಾದ ರಾಧಿಕಾಳಿಗೆ ಇಂತಹ ವಿಚಿತ್ರತೆಯು ಆವರಿಸಿರುವುದರಿಂದ ಇಡೀ ಕುಟುಂಬವು ನೋವಿನಲ್ಲಿ ಜೀವನ ಸಾಗಿಸುತ್ತಿದೆ. ಎದುರಾಗಿರುವ ವಿಚಿತ್ರವನ್ನ ಹೇಗಾದರೂ ದೂರಾಗಿಸಿ, ಇಲ್ಲದಿದ್ದರೆ ನಾವು ಯಾರು ಬದುಕಿ ಉಳಿಯುವುದಿಲ್ಲವೆಂದು ಪೋಷಕರು ಕಣ್ಣೀರಾಕಲು ನಿಂತರು. ರಾಧಿಕಾಳನ್ನ ಆವರಿಸಿರುವಂತಹ ಹಿಂದಿನ ಜನ್ಮದ ವಿಚಿತ್ರತೆಯ ಪ್ರಶ್ನೆಗಳನ್ನ ಹಿಡಿದು ನಾವು ಆಧ್ಯಾತ್ಮ ರಂಗದಲ್ಲಿ ಉತ್ತರವನ್ನ ಹುಡುಕಲು ಆರಂಭಿಸಿದೆವು. ರಾಧಿಕಾಳ ವಿಚಿತ್ರ ಸಮಸ್ಯೆಯನ್ನ ಬೆಂಗಳೂರಿನ ಜೋಡಿ ಮುನೇಶ್ವರ ಕ್ಷೇತ್ರದ ಶಿವಶಂಕರ ಸ್ವಾಮಿಗಳಿಗೆ ತಿಳಿಸಿದೆವು. ಶಿವಶಂಕರ ಸ್ವಾಮಿಗಳು ಜೋಡಿ ಮುನೇಶ್ವರ ಸ್ವಾಮಿಯಲ್ಲಿ ಸಂಕಲ್ಪವನ್ನ ಮಾಡಿ ಪ್ರಶ್ನಾವಳಿಯ ಮೂಲಕ ರಾಧಿಕಾಳನ್ನ ಆವರಿಸಿರುವ ವಿಚಿತ್ರ ಸಮಸ್ಯೆಯ ಹಿಂದಿನ ರಹಸ್ಯವನ್ನ ತಿಳಿಯಲು ಮುಂದಾದ್ರು. ಪ್ರಶ್ನಾವಳಿಯಿಂದ ಮೊದಲಿಗೆ ಸಿಕ್ಕಂತಹ ಉತ್ತರವಾದ್ರೂ ಏನು ಅಂದ್ರೆ ಸರ್ಪದ ಸೇಡು. ಸರ್ಪವೊಂದು ನಿಮ್ಮ ಮೇಲೆ ಸೇಡನ್ನ ತೀರಿಸಿಕೊಳ್ಳುತ್ತಿದೆ. ಅದು ನಿಮ್ಮ ಮನೆಯನ್ನ ಆಕ್ರಮಿಸಿದೆ. ಅಂತಹ ಆಕ್ರಮಣಕ್ಕೆ ಕಾರಣವಾದ್ರೂ ಏನು ಅಂದ್ರೆ ನಿಮ್ಮಿಂದ ಒಂದು ಶಕ್ತಿಶಾಲಿ ನಾಗಸರ್ಪವು ಸಾವನ್ನಪ್ಪಿದೆ. ಒಂದು ನಾಗಸರ್ಪವು ನಿಮ್ಮಿಂದ ಸಾವನ್ನಪ್ಪಿದೆ ಅಂದ್ರೆ ನೀವು ಒಂದು ನಾಗಸರ್ಪವನ್ನ ಕೊಂದಿದ್ದೀರೆಂಬ ಉತ್ತರವು ಪ್ರಶ್ನಾವಳಿಯಿಂದ ಸಿಕ್ಕ ನಂತರ ಮತ್ತೊಂದು ಕುತೂಹಲಕಾರಿ ಸಂಗತಿಯು ಪ್ರಶ್ನಾವಳಿಯಿಂದ ಹೊರಬಂತು. ಹಾಗೆ ಹೊರಬಂದ ಕುತೂಹಲಕಾರಿ ಸಂಗತಿಯೇ ನಿಮ್ಮಗಳಿಂದ ಸಾವನ್ನಪ್ಪಿರುವ ಸರ್ಪವೇ ನಿಮ್ಮ ಮಗಳಾಗಿ ಹುಟ್ಟಿ ಬಂದಿರೋದೆಂಬುದು. ಆಕೆಯೇ ರಾಧಿಕಾ ಎಂಬುದು. ಈ ಸಮಯದಲ್ಲಿ ರಾಧಿಕಾಳ ತಾಯಿ ಕಮಲಮ್ಮನವರಿಂದ ಒಂದು ಸಂಗತಿ ಬಯಲಾಯಿತು. ಆ ಸಂಗತಿಯೇ ತಾವು ಮನೆಯನ್ನ ಕಟ್ಟುವುದಕ್ಕೂ ಮುಂಚೆ ಸೈಟಿನಲ್ಲಿ ಹುತ್ತ ಹೊಂದಿದ್ದಂತೆ ಅದನ್ನ ಕೆಡವಿ ನಮ್ಮ ಸಂಬಂಧಿಕರು ಅಲ್ಲಿ ಮನೆಯನ್ನ ಕಟ್ಟಿದ್ರು. ಆ ಮನೆಯನ್ನ ನಾವು ಕೊಂಡುಕೊಂಡೆವೆಂಬುದು. ಆನಂತರ ರಾಧಿಕಾ ಹುಟ್ಟಿದಳೆಂಬುದು. ಈ ಹುತ್ತ ಇರಬಾರ್ದು ಅಂತೇಳಿ ಹುತ್ತನ ಕೆಡವಿಯೋದು. ಕೆಡೆಯಿರುವಾಗ ಆ ನಾಗನ ಹೆಣ್ಣು ರೂಪದ ನಾಗನ ಕೊಂದರು. ಕೊಂದ ಮೇಲೆ ಆ ನಾಗ ಸತ್ತ ಮೇಲೆ ಮತ್ತೆ ಆತ್ಮ ಅನ್ನೋದು ಅವರು ಮನೆಗೆ ಹುಟ್ಟಿರೋದು, ಹೆಣ್ಣು ರೂಪದಲ್ಲೇ ಹುಟ್ಟಿರೋದು. ಈ ಸಮಯದಲ್ಲಿ ರಾಧಿಕಾರ ತಾಯಿ ಕಮಲಮ್ಮನವರಿಂದ ಮತ್ತೊಂದು ಸಂಗತಿ ಬಯಲಾಯಿತು. ಹಾಗೆ ಬಯಲಾದ ಸಂಗತಿಯೇ ಮಗಳು ಕೆಲವೊಮ್ಮೆ ಸರ್ಪದ ರೀತಿಯಲ್ಲಿ ಆಡುವಾಗ ನೀವು ನನ್ನ ಮನೆಯನ್ನ ಖಾಲಿ ಮಾಡಿರಿ, ನನಗೊಂದು ಮಂದಿರವನ್ನ ಕಟ್ಟಿರೆಂದು ಆದೇಶ ಮಾಡುವುದು, ರೋಷದೊಂದಿಗೆ ಬುಸು ಕೊಡುವುದು. ನಾನಿಲ್ಲಿದ್ದೆ, ನನ್ನ ಜಾಗ ನೀವು ಮನೆ ಖಾಲಿ ಮಾಡಿ ನನಗೆ ದೇವಸ್ಥಾನ ಕಟ್ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಪಕ್ಕದ ಮನೆಯೊಬ್ಬರು ನಾನು ನೋಡಿದ್ದೀನಿ ಅಂತ ಹೂವು ಮುಟ್ಟಿ ಹೇಳ್ತಾರೆ, ನಾನು ನೋಡಿದ್ದೀನಿ ಅದನ್ನು. ಪ್ರಶ್ನಾವಳಿಯಲ್ಲಿ ನಾಗಸಂಗತಿಯು ಬಯಲಾಗುತ್ತಿದ್ದಂತೆ ರಾಧಿಕಾ ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದಳು. ಹಾವಿನ ರೀತಿಯಲ್ಲಿ ಆಡಲು ನಿಂತಳು. ಕಿರುಚಾಡುತ್ತಾ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ಳು. ರಾಧಿಕಾ ಶಾಂತಗೊಂಡ ನಂತರ ಪ್ರಶ್ನಾವಳಿಯು ಮತ್ತೆ ಮುಂದುವರಿಯಿತು. ಮನೆ ಕಟ್ಟುವಾಗ ಸಾಯಿಸಲಾದ ನಾಗಸರ್ಪದ ಹಿಂದಿನ ಜನ್ಮದ ಸಂಗತಿಯೂ ಬಯಲಾಯಿತು. ಹಾಗೆ ಬಯಲಾದ ಸಂಗತಿಯೇ
ಇದೀಗ ರಾಧಿಕಾ ಬಯಲು ಮಾಡುತ್ತಿರುವ ಹಿಂದಿನ ಜನ್ಮದ ಸಂಗತಿ. ಆಕೆ ಕಾಳಿಕಾ ದೇವಿಯ ಆರಾಧಕಿಯಾಗಿದ್ದ ಸಂಗತಿ, ಆಕೆ ನೃತ್ಯಗಾತಿಯಾಗಿದ್ದ ಸಂಗತಿ, ಆ ಜನ್ಮದಲ್ಲಿ ಪತಿಯ ಹಾಗೂ ಇಡೀ ಕುಟುಂಬದ ಸಾವಿಗೆ ಕಾರಣವಾದ ಇದೀಗ ಪ್ರೇತಾತ್ಮವಾಗಿ ರಾಧಿಕಳನ್ನ ಕಾಡುತ್ತಿರುವ ಆ ಮಹಿಳೆಯ ಸಂಗತಿಯೂ ಬಯಲಾಯಿತು. ಮೊದಲನೇ ಜನ್ಮನೂ ಹೆಣ್ಣು ಜನ್ಮನೇ, ಎರಡನೇ ಜನ್ಮ ಬಂದು ಸರ್ಪರೂಪದಲ್ಲಿ, ಮೂರನೇದು ಮತ್ತೆ ಹುಡುಗಿನೇ ಮತ್ತೆ ಜನ್ಮ ತಾಳಿ ಬಂದಿರೋದು. ಆ ಜನ್ಮದಲ್ಲಿ ಪತಿ ಹಾಗೂ ಪತ್ನಿ ಇಬ್ಬರು ಬಹಳಷ್ಟು ಭಕ್ತಿಯೊಂದಿಗೆ ದೈವವನ್ನ ಆರಾಧಿಸುತ್ತಿದ್ದವರು. ವೈಷಮ್ಯದ ಕಾರಣ ಸಂಬಂಧಿಕರಿಂದ ದುರ್ಮರಣವನ್ನಪ್ಪಿದ ನಂತರ ಪತಿ ಹಾಗೂ ಪತ್ನಿ ಸರ್ಪಗಳಾಗಿ ಜನಿಸಿದ್ರು. ಸಾಯೋ ಟೈಮಲ್ಲಿ ನಾನು ಎಷ್ಟು ಜನ್ಮ ಅವರು ನಿನ್ನ ಬಿಡಲ್ಲ, ನನ್ನ ಹುಡುಗನ ಕಿತ್ಕೊಂಡಿದೆಯಲ್ಲ ನಾನು ಬಿಡಲ್ಲ ಅಂತ ಹೇಳಿ ಆ ಎಮ್ಮ ಪ್ರೇತಾತ್ಮವಾಗಿ ಕಾಡ್ತಾ ಇದೆ. ಈ ದೇವಿ ಆರಾಧನೆ ಮಾಡ್ಕೊಂಡು ಬಂದಂಥ ಹುಡುಗಿಗೆ ಆ ದೇವಿನೇ ಇವರಿಗೆ ನೆಕ್ಸ್ಟ್ ಜನ್ಮ ಸರ್ಪರೂಪ ಕೊಟ್ಟಿದ್ದು. ಅವನು ಈಶ್ವರ ಪೂಜೆ ಮಾಡ್ತಿದ್ದ, ಗಂಡು ಸರ್ಪ ಆಗಿತ್ತು. ದೇವಿ ಆರಾಧನೆ ಮಾಡೋದಂಥ ಹೆಣ್ಣಿಗೆ ಹೆಣ್ಣು ರೂಪದಲ್ಲಿ ಸರ್ಪ ಬಂತದ್ದು. ಪತಿ ಹಾಗೂ ಪತ್ನಿ ಸರ್ಪ ರೂಪದಲ್ಲಿ ಜನಿಸಿದ ಕಾರಣ ಸೇಡನ್ನ ತೀರಿಸಿಕೊಳ್ಳಲು ನಿಂತಿರುವ ಪ್ರೇತಾತ್ಮಕ್ಕೆ ಏನನ್ನೂ ಮಾಡಲು ಆಗಿರಲಿಲ್ಲ. ಆದರೆ ಆ ಪ್ರೇತಾತ್ಮವು ಸೈಟಿನ ಮಾಲೀಕರನ್ನ ಹುತ್ತವನ್ನ ಹೊಡೆಯುವಂತೆ ಪ್ರೇರೇಪಿಸಿತು. ಸೈಟಿನ ಮಾಲೀಕ ಬೇರೆ ಯಾವ ಪರಿಹಾರ ಕಾರ್ಯವನ್ನು ಸಹ ಮಾಡದೆ ಹುತ್ತವನ್ನ ಹೊಡೆದು ಬಿಟ್ಟ. ಹುತ್ತದಲ್ಲಿನ ಹೆಣ್ಣು ಸರ್ಪವನ್ನ ಹೊಡೆದು ಬಿಟ್ಟ. ಗಂಡು ಸರ್ಪವು ತಪ್ಪಿಸಿಕೊಂಡು ಬಿಟ್ಟಿತು. ಹಾಗೆ ತಪ್ಪಿಸಿಕೊಂಡ ಗಂಡು ಸರ್ಪವೇ ಇಂದಿಗೂ ಸಹ ಮನೆಗೆ ಬರುತ್ತಿರುವ ರಾಧಿಕಾಳಿಗೆ ಕಾಣಿಸಿಕೊಳ್ಳುತ್ತಿರುವ, ರಾಧಿಕಾಳನ್ನ ಪತ್ನಿಯ ರೀತಿಯಲ್ಲಿ ನೋಡುತ್ತಿರುವ ಸರ್ಪವಾಗಿದೆ ಎಂಬ ಸಂಗತಿಯು ಪ್ರಶ್ನಾವಳಿಯಿಂದ ಬಯಲಾಯಿತು. ರಾಧಿಕಾಳನ್ನ ತನ್ನ ಹಿಂದಿನ ಜನ್ಮದ ನೆನಪು ಅಂದ್ರೆ ಸರ್ಪವಾಗಿದ್ದಾಗಿನ ಜನ್ಮದ ನೆನಪಿಗಿಂತಲೂ ಅದರ ಹಿಂದಿನ ಜನ್ಮದ ನೆನಪು ಹೆಚ್ಚಾಗಿ ಕಾಡುತ್ತಿದೆ. ಕಾರಣ ಆಕೆ ಪೂಜೆ ಮಾಡುತ್ತಿದ್ದ ಕಾಳಿಕಾ ಮಾತೆ ಓಂಕಾಳೇಶ್ವರಿ. ರಾಧಿಕಾ ತಾನು ಹಿಂದಿನ ಜನ್ಮದಲ್ಲಿ ಪೂಜೆ ಮಾಡುತ್ತಿದ್ದ ಓಂಕಾಳೇಶ್ವರಿಯನ್ನ, ಆ ಕಾಳಿಕಾ ಮಾತೆಯನ್ನ ಮತ್ತೆ ಆರಾಧಿಸುವಂತಾಗಬೇಕು, ಆಕೆಯ ಕೃಪೆಯನ್ನ ಪಡೆಯುವಂತಾಗಬೇಕೆಂಬ ಸಲಹೆಯು ಪ್ರಶ್ನಾವಳಿಯಿಂದ ಬಂದ ಕೂಡಲೇ ರಾಧಿಕಾ ರೋಧಿಸಲು ನಿಂತಳು. ದಯವಿಟ್ಟು ನನ್ನ ಹಿಂದಿನ ಜನ್ಮದ ಊರಾದ ಮೇಗೂರಿಗೆ ನನ್ನನ್ನ ಕರೆದುಕೊಂಡು ಹೋಗಿರಿ. ನಾನು ನನ್ನ ತಾಯಿಯನ್ನ ನೋಡಬೇಕು, ನಾನು ನನ್ನ ಮನೆಯನ್ನ ನೋಡಬೇಕು. ನಾನು ನಿಮಗೆ ಅಲ್ಲಿನ ನನ್ನ ಮನೆಯನ್ನು ಹಾಗೂ ಮಂದಿರವನ್ನ ತೋರಿಸುತ್ತೇನೆಂದು ಹಠವನ್ನ ಹಿಡಿದು ಕುಳಿತಾಗ ನಾವು ರಾಜ್ಯದಲ್ಲಿರುವ ಮೇಗೂರು ಎಂಬ ಗ್ರಾಮಗಳ ಬಗ್ಗೆ, ಊರುಗಳ ಬಗ್ಗೆ ಸ್ಟಡಿ ಮಾಡಲು ಆರಂಭಿಸಿದೆವು. ರಾಜ್ಯದಲ್ಲಿ 10 ಮೇಗೂರುಗಳಿವೆ. ರಾಧಿಕಾಳಿಗೆ ಸಂಬಂಧಿಸಿದ ಮೇಗೂರು ಯಾವುದೆಂಬ ಪ್ರಶ್ನೆಯು ನಮ್ಮನ್ನ ಕಾಡಲು ನಿಂತಾಗ ನಾವು ಮತ್ತೆ ಪ್ರಶ್ನಾವಳಿಗೆ ಮೊರೆ ಹೋದೆವು. ಪ್ರಶ್ನಾವಳಿಯ ಮೂಲಕ ಆ ಭಾಗದಲ್ಲಿರುವ, ಆ ಜಿಲ್ಲೆಯಲ್ಲಿರುವ ಒಂದು ಮೇಗೂರನ್ನ ಆಯ್ಕೆ ಮಾಡಲಾಯಿತು. ಶಿವಶಂಕರ ಸ್ವಾಮಿಗಳ ತಂಡ ಹಾಗೂ ನಮ್ಮ ತಂಡವು ರಾಧಿಕಾರನ್ನ ಕರೆದುಕೊಂಡು ಆ ಮೇಗೂರಿನತ್ತ ಪಯಣವನ್ನ ಬೆಳೆಸಿದೆವು. ನಾವು ರಾಧಿಕಾಳನ್ನ ಕರೆದುಕೊಂಡು ಕಾಡಿನ ನಡುವೆ ಇರುವಂತಹ ಮೇಗೂರಿಗೆ ಹೋದಾಗ ಆಗಿದ್ದೇನು?
ನಾನು ಈ ಜನ್ಮದಲ್ಲೂ ಜೀವನ ಸಾಗಿಸಲು ಸಾಧ್ಯವಾಗುತ್ತಿಲ್ಲ, ಆ ಜನ್ಮದಲ್ಲೂ ಜೀವನ ಸಾಗಿಸಲು ಸಾಧ್ಯವಾಗುತ್ತಿಲ್ಲ. ನಾನು ಇರೋದಕ್ಕಿಂತ ಸಾಯೋದೇ ಲೇಸು. ದಯವಿಟ್ಟು ನನ್ನನ್ನು ಪ್ರತಿಕ್ಷಣ ಕಾಡುತ್ತಿರುವ ಆ ಹಿಂದಿನ ಜನ್ಮದ ಊರಿಗೆ ಕರೆದುಕೊಂಡು ಹೋಗಿರೆಂದು ನಾನು ಆಗ ಪೂಜಿಸುತ್ತಿದ್ದ ತಾಯಿಯನ್ನು ಒಮ್ಮೆ ನೋಡಬೇಕೆಂದು ಕಣ್ಣೀರಿಡುತ್ತಾ ರಾಧಿಕಾ ಹೇಳಲು ನಿಂತಾಗ, ನಾವು ರಾಜ್ಯದಲ್ಲಿನ ನಾನಾ ಮೇಗೂರುಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದೆವು. ಆನಂತರ ಶಿವಶಂಕರ ಸ್ವಾಮಿಗಳು ಪ್ರಶ್ನಾವಳಿಯ ಮೂಲಕ ಆ ಒಂದು ಮೇಗೂರನ್ನು ಸೂಚಿಸಿದ್ರು. ಅಂತಹ ಸೂಚನೆಯ ನಂತರ ಶಿವಶಂಕರ ಸ್ವಾಮಿಗಳು ಜೋಡಿ ಮುನೇಶ್ವರ ಸ್ವಾಮಿಯ ಮುಂದೆ ಸಂಕಲ್ಪವನ್ನು ಮಾಡಿದ್ರು. ನಮ್ಮ ತಂಡ ಹಾಗೂ ಶಿವಶಂಕರ ಸ್ವಾಮಿಗಳ ಒಂದು ತಂಡವು ರಾಧಿಕಾ ಹಾಗೂ ಆಕೆಯ ಪೋಷಕರನ್ನ ಕರೆದುಕೊಂಡು ಆ ಒಂದು ಮೇಗೂರಿನ ಕಡೆಗೆ ಪಯಣವನ್ನು ಬೆಳೆಸಿತು. ಕಾಡಿನ ದಾರಿಯಲ್ಲಿ ಪಯಣವನ್ನ ಸಾಗಿಸಿದೆವು. ಮೇಗೂರು ಇನ್ನೇನು ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿದೆ ಅನ್ನೋ ಸಂಗತಿಯನ್ನ ಕೇಳಿದೊಡನೆ ರಾಧಿಕಾಳ ಹಾವಭಾವವೇ ಬದಲಾಗಿ ಬಿಟ್ಟಿತು. ಚಿಕ್ಕಂದಿನಿಂದಲೂ ಕಣ್ಣ ಮುಂದೆ ಬಂದು ನಿಲ್ಲುತ್ತಿದ್ದ ತನ್ನ ಹಿಂದಿನ ಜನ್ಮದ ಊರಾದ ಮೇಗೂರಿಗೆ ಕೊನೆಗೂ ಹೋಗುತ್ತಿದ್ದೇನಲ್ಲ ಎಂಬ ಖುಷಿ ಹಾಗೂ ಆತಂಕ ರಾಧಿಕಾಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಇನ್ನು ನಾವು ಹೋಗುತ್ತಿರುವ ಮೇಗೂರು ರಾಧಿಕಾಳ ಹಿಂದಿನ ಜನ್ಮದ ಊರೇನಾ ಅಥವಾ ಮತ್ತಾವುದಾದರೂ ಮೇಗೂರ ಎಂಬ ಪ್ರಶ್ನೆಗಳು ನಮ್ಮನ್ನು ಪ್ರತಿಕ್ಷಣ ಕಾಡಲು ನಿಂತವು. ಈ ನಡುವೆ ಅವರಿವರನ್ನ ಕೇಳಿಕೊಂಡು ನಾವು ಪಯಣವನ್ನ ಮುಂದುವರಿಸಿದೆವು. ಕೊನೆಗೂ ನಾವು ಮೇಗೂರನ್ನ ತಲುಪಿದೆವು. ರಾಧಿಕಾಳ ಹಾವಭಾವ ಮತ್ತಷ್ಟು ಬದಲಾಗಿ ಹೋಯಿತು. ರಾಧಿಕಾಳಲ್ಲಿ ವೇಗವಿತ್ತು, ಆವೇಗವಿತ್ತು. ಯಾರನ್ನೋ ಭೇಟಿಯಾಗುವ, ಯಾರನ್ನೋ ನೋಡುವ ಕಾತುರವಿತ್ತು. ನಿಮ್ಮೂರ ನಮ್ಮದು ಮೇಗೂರು. ರಾಧಿಕಾಳಲ್ಲಿ ಯಾರನ್ನೋ ನೋಡುವ ಕಾತುರ ಮತ್ತಷ್ಟು ಹೆಚ್ಚಿತು, ಮಗದಷ್ಟು ಹೆಚ್ಚಲಾರಂಭಿಸಿತು. ಕ್ಷಣ ಕ್ಷಣಕ್ಕೂ ವಿಭಿನ್ನ ನಡವಳಿಕೆ. ಇನ್ನು ರಾಧಿಕಾ ವಾಹನವನ್ನ ಇಳಿದ ನಂತರ ಒಂದು ವಿಚಿತ್ರ ಎದುರಾಯಿತು. ಕಾಲಲ್ಲಿ ಚಪ್ಪಲಿ ಇಲ್ಲ, ಕಲ್ಲೆನ್ನದೆ ಮುಳ್ಳೆನ್ನದೆ ರಾಧಿಕಾ ಕಾಡಿನಲ್ಲಿ ಓಡಲು ನಿಂತ ರೀತಿ ನಮ್ಮನ್ನ ಬೆಚ್ಚಿ ಬೀಳಿಸಿತು. ಜೊತೆಗೆ ಇನ್ನೆಲ್ಲಿ ಬೀಳುತ್ತಾರೋ ಎಂಬ ಭಯವೂ ಆತಂಕವೂ ಆವರಿಸಿತು. ಕಾಡಿನಲ್ಲಿ ಓಡಿ ಓಡಿ ಅಲ್ಲೊಂದು ಕಡೆ ಮುಳ್ಳು ತಂತಿಯನ್ನ ದಾಟಿದ ನಂತರ ಒಂದು ಚಕಿತ ಎದುರಾಯಿತು, ಒಂದು ವಿಚಿತ್ರ ಎದುರಾಯಿತು.
ಗಾಳಿಗಿಂತಲೂ ವೇಗವಾಗಿ ಹೋಗಿ ಮುಳ್ಳು ತಂತಿಯನ್ನ ಹಾರಿ ಆ ಒಂದು ಕಾಫಿ ಎಸ್ಟೇಟ್ನೊಳಕ್ಕೆ ರಾಧಿಕಾ ನುಗ್ಗಿದ ನಂತರ ಎದುರಾದಂತಹ ಚಕಿತವಾದ್ರೂ ಏನು ವಿಚಿತ್ರವಾದ್ರೂ ಏನು ಅಂತ ಹೇಳ್ತೀವಿ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.